ಕಲಬುರಗಿ ಬೀದರ್ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಇದರ ಪರಿಣಾಮವಾಗಿ ಕಾಗಿಣಾ ನದಿ ತುಂಬಿ ಹರಿತಾ ಇದೆ. ಕಾಗಿಣಾ ನದಿ ತಟದಲ್ಲಿರುವಂಥ ಉತ್ತರಾದಿ ಮಠಕ್ಕೂ ಕೂಡ ನೀರು ನುಗ್ಗಿದೆ. ಉತ್ತರಾದಿ ಮಠದ ಮೂಲ ಬೃಂದಾವನ ಸಂಪೂರ್ಣ ಈಗ ಜಲಾವೃತವಾಗಿರೋದು. ಕಲಬುರಗಿ ಬೀದರ್ ಜಿಲ್ಲೆಗಳಲ್ಲಿ ಸತತ ಧಾರಾಕಾರ ಮಳೆಯಿಂದಾಗಿ ಕಲಬುರಗಿಯ ಕಾಗಿಣಾ ನದಿ ತುಂಬಿ ಹರಿತಾ ಇದೆ. ಉತ್ತರಾದಿ ಮಠಕ್ಕೂ ಕೂಡ ನೀರು ನುಗ್ಗಿದೆ. ಇದು ಕಾಗಿಣಾ ನದಿ ತುಂಬಿ ಹರಿತಾ ಇರುವಂಥದ್ದು. ಉತ್ತರಾದಿ ಮಠದ ಮೂಲ ಬೃಂದಾವನ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಆ ಕಡೆಗೆ, ಅದು ಸಂಪೂರ್ಣವಾಗಿ ಜಲಾವೃತವಾಗಿರೋದು. ಜಯತೀರ್ಥರ ಮೂಲ ಬೃಂದಾವನ ಸನ್ನಿಧಿ ಏನಿದೆ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇದು ಈಗ ಜಲಾವೃತವಾಗಿ ಹೋಗಿದೆ, ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ. ಪ್ರತಿ ಬಾರಿಯೂ ಕೂಡ ಕಾಗಿಣಾ ನದಿ ತುಂಬಿ ಹರಿದಂಥ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯಾಗಿ ಜಲಾವೃತವಾಗುತ್ತೆ. ಅವ್ರಿಗೂ ಕೂಡ ಅದೇನೋ ಸಮಸ್ಯೆ ಇಲ್ಲ, ಮಳೆ ಬಂದಾಗ ಆ ಥರ ಆಗುತ್ತೆ, ಮತ್ತು ಯಥಾಸ್ಥಿತಿಯಲ್ಲಿ ಅವರು ಕೂಡ ಇರ್ತಾರೆ. ಇದು ಉತ್ತರಾದಿ ಮಠ. ಕಲಬುರಗಿ, ಬೀದರ್ ಹಾಗೂ ತೆಲಂಗಾಣದಲ್ಲಿ ನಿನ್ನೆ ರಾತ್ರಿಯಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಏನಂದರೆ ಆ ಒಂದು ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಕಾಗಿಣಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದ್ದು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಈಗ ಸದ್ಯ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ಇದು ಏನಂದರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ನ ಒಂದು ಸೇತುವೆ ಮುಂಭಾಗದ ಒಂದು ದೃಶ್ಯವಾಗಿದೆ. ಯಾವ ಪ್ರಮಾಣದಲ್ಲಿ ಕಾಗಿಣಾ ನದಿಯಲ್ಲಿ ಏನಂದರೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಅಂಥೇಳಿ. ಇದು ಕೇವಲ ಕಾಗಿಣಾ ನದಿ ಅಷ್ಟೇ ಅಲ್ಲ, ಇಲ್ಲಿ ಕಾಗಿಣಾ ನದಿಯ ದಡದಲ್ಲಿರುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಮಠ ಆಗಿರುವಂತಹ ಉತ್ತರಾದಿ ಮಠಕ್ಕೂ ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಈಗಾಗಲೇ ಮಾರ್ಪಟ್ಟಿದೆ. ಈಗಾಗಲೇ ಉತ್ತರಾದಿ ಮಠದ ಈ ಒಂದು ಟೀಕಾಚಾರ್ಯರ ಮೂಲ ಬೃಂದಾವನ ಮಠದ ಸುತ್ತಲೂ ಕೂಡ ಈಗ ಅಂದರೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಸುಮಾರು 10 ಅಡಿಗೂ ಹೆಚ್ಚು ಏನಂದರೆ ಅಲ್ಲಿ ನೀರು ಸಂಗ್ರಹವಾಗಿದೆ. ಇನ್ನೊಂದು ಕಡೆ ಅದೇ ಮಠದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಅರ್ಚಕರು ಏನಂದರೆ ಈ ಒಂದು ಪ್ರವಾಹದ ನೀರಿನಲ್ಲಿ ಸಂಪೂರ್ಣವಾಗಿ ಸಿಕ್ಕಿ ಹಾಕ್ಕೊಂಡಿದ್ದು, ಯಾವುದೇ ಕಾರಣಕ್ಕೂ ಕೂಡ ನಾವು ಮಠವನ್ನು ಬಿಟ್ಟು ಬರಲ್ಲ ಅಂತ ಅವರು ಕೂಡ ಅಲ್ಲಿ ಪಟ್ಟು ಹಿಡಿದಂಥ ಕುಳಿತು ಅದೇ ಮಠದಲ್ಲಿ ಕುಳಿತಿದ್ದಾರೆ. ಇದು ಏನಂದರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಈ ಒಂದು ಕಾಗಿಣಾ ನದಿಯ ಒಂದು ಸದ್ಯದ ದೃಶ್ಯ. ಆದರೆ ಕೇವಲ ಈ ಒಂದು ನದಿ ಏನಂದರೆ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಒಂದು ನದಿ ಮುಂದೆ ಹರಿದು ಹೋಗೇನೆಂದರೆ ಸೇಡಂ ತಾಲೂಕಿನ ಬಟಗೇರ ಗ್ರಾಮದಲ್ಲಿರುವಂತಹ ಸೇತುವೆ ಮೇಲೂ ಕೂಡ ಉಕ್ಕಿ ನೀರು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಬಟಗೇರದಿಂದ ಸೇಡಂಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅದೇ ರೀತಿಯಾಗಿ ಬೆನಕನಹಳ್ಳಿ ಗ್ರಾಮದಲ್ಲೂ ಕೂಡ ಬಹುತೇಕ ಮನೆಗಳು 100ಕ್ಕೂ ಹೆಚ್ಚು ಮನೆಗಳು ಏನಂದರೆ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ಅಲ್ಲಿ ಸಂಗ್ರಹವಾದ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಏನಂದರೆ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಕಲಬುರಗಿಯ ಜಿಲ್ಲಾಡಳಿತ ಕೂಡ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನೂ 2 ದಿನಗಳ ಕಾಲ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಧಾರಾಕಾರವಾಗಿ ಮಳೆ ಆಗುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದು, ಅನಾವಶ್ಯಕವಾಗಿ ಯಾರೂ ಕೂಡ ಮನೆಯಿಂದ ಹೊರಗೆ ಬರಬೇಡಿ ಅಂತ ಹೇಳಿದ್ದಾರೆ. ಇನ್ನು ನದಿ ತೀರದ ಜನರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಜನ ಏನಂದರೆ ನದಿಯ ಪಾತ್ರಕ್ಕೆ ಮೀನು ಹಿಡಿಯಲು ಆಗಿರ್ಬೋದು, ಮತ್ತು ಮೋಜು ಮಸ್ತಿ ಮಾಡ್ತೀವಿ ಅಂಥೇಳಿ ನದಿ ಪಾತ್ರಕ್ಕೆ ಯಾವುದೇ ಕಾರಣಕ್ಕೂ ಬರಬೇಡಿ. ಯಾಕಂದರೆ ಅನಾವಶ್ಯಕವಾಗಿ ಮಳೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ನದಿಯಲ್ಲಿ ರಭಸವಾಗಿ ನೀರು ಹರಿದು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೊರಗಡೆ ಬರೋದಕ್ಕೆ ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಕಡೆ ಭಾಗದಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ಇದು ಏನಂದರೆ ಕಲಬುರಗಿ ಜಿಲ್ಲೆಯ ಒಂದು ಸೇಡಂ ತಾಲೂಕಿನ ಹಳೆ ಸೇತುವೆ, ಮಳಖೇಡ್ನ ಒಂದು ಸೇತುವೆ ಏನಿತ್ತು ಆ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸದ್ಯ ಏನಂದರೆ ಈ ಹಿಂದೆ ಏನಂದರೆ ಈ ಒಂದು ರಸ್ತೆ ಜಲಾವೃತವಾದರೆ ಸಾಕು, ವಗ್ದರೆ ಟು ರಿಬ್ಬನ್ಪಲ್ಲಿ ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ರಸ್ತೆ ಸಂಪರ್ಕ ಕಡಿತವಾಗ್ತಿತ್ತು. ಆದರೆ ಸದ್ಯ ಈಗ ಹೊಸದಾಗಿ
ಬ್ರಿಡ್ಜ್ ನಿರ್ಮಾಣವಾಗಿರೋದ್ರಿಂದ ಆ ಒಂದು ಸೇತುವೆಯನ್ನು ಸಂಚರಿಸುವಂತಹ ಎಲ್ಲ ವಾಹನಗಳಿಗೂ ಕೂಡ ಈಗಾಗಲೇ ಪೊಲೀಸರು ಅಂದರೆ ನಿರ್ಬಂಧವನ್ನು ಹೇರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಹಳೆಯ ಸೇತುವೆಗಳ ಮೇಲೆ ವಾಹನಗಳು ಬಿಡದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸೆಪ್ಟೆಂಬರ್ 3ರಿಂದ 4ನೇ ತಾರೀಕುವರೆಗೂ ಕೂಡ ಕಲಬುರಗಿ, ಬೀದರ್ ಮತ್ತು ತೆಲಂಗಾಣ ಸುತ್ತಲೂ ಕೂಡ ಮತ್ತಷ್ಟು ಮಳೆ ಹೆಚ್ಚಾಗುವಂತಹ ಎಲ್ಲ ಚಾನ್ಸಸ್ ಇದೆ. ಇದರ ಪರಿಣಾಮವಾಗಿ ಕಾಗಿಣಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿಯೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಲು ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗುವಂತಹ ಚಾನ್ಸಸ್ ಇದ್ದು ಆ ಒಂದು ನೀರು ಏನಂದರೆ ಉಜ್ನಿ ಜಲಾಶಯದಿಂದ ಕಲಬುರಗಿಯ ಸೊನ್ ಬ್ಯಾರೇಜ್ಗೆ ಬಿಡುವಂತಹ ಎಲ್ಲ ಸಾಧ್ಯತೆಗಳಿವೆ. ಹೀಗಾಗಿ ಭೀಮಾ ನದಿ ಪಾತ್ರದಲ್ಲೂ ಕೂಡ ಜನ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಈಗಾಗಲೇ ಕಲಬುರಗಿಯ ಜಿಲ್ಲಾಡಳಿತ ಭೀಮಾ ನದಿ ಪಾತ್ರದಲ್ಲಿರುವಂತಹ ಜನರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ನೋಡಿದ್ದೀನಿ ಆ ಜಾಗ. ಮುಂಚೆ ಇದ್ದಂಥ ಸೇತುವೆ ಈಗ ಕಾಣಿಸ್ತಾ ಇರಲಿಲ್ಲ ನಿಮಗೆ. ಅದು ಆ್ಯಕ್ಚುಲಿ ಆ ರೋಡ್ ತುಂಬ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ. ಅಲ್ಲಿ ಬೇರೆ ಕಡೆಗೆ ಅವಕಾಶಗಳು ನಿಮಗೆ ಹೊಸದು ಮಾಡಿರೋದ್ರಿಂದ ಓಡಾಡೋಕ್ಕೆ ಈಸಿ ಆಗ್ತಾ ಇದೆ. ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಆಗ್ತಾ ಇದೆ. ಚಿಂಚೋಳಿ ತಾಲೂಕಿನ ವಿವಿಧೆಡೆ ಮಳೆ ಅವಾಂತರ ಆಗಿದೆ. ಚಿಕ್ಕ ನಿಂಗದಹಳ್ಳಿ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದಿದೆ. ಪಟಪಳ್ಳಿ ಗ್ರಾಮದ ಬಳಿ ತುಂಬಿ ಹರಿತಾ ಇರುವಂತಹ ನಾಲಾದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಇನ್ನೂ ಮುಂದುವರಿತಾ ಇದೆ. ನನ್ನ ಸಹೋದ್ಯೋಗಿ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದ್ರು, ನನ್ನ ಸಹೋದ್ಯೋಗಿ ಕೂಡ ಹೇಳ್ತಾ ಇದ್ರು ಅದನ್ನು ಸೆಪ್ಟೆಂಬರ್ 3ರಿಂದ ಇನ್ನೂ ಧಾರಾಕಾರ ಮಳೆ ಆಗುತ್ತೆ ಅಂತ. ಸೊ PDA ಕಾಲೇಜ್ ಮುಂಭಾಗದ ಅಂಗಡಿಗಳಿಗೆ ನೀರು ನುಗ್ಗಿರುವಂಥದ್ದು ನೋಡ್ತಾ ಇದ್ದೀರಾ. ಕನಕಪುರ ಗ್ರಾಮದಲ್ಲಿ ನಿರಂತರ ಮಳೆಗೆ ಮನೆ ಗೋಡೆನೇ ಕುಸಿದೋಗ್ಬಿಟ್ಟಿದೆ. ಮಿರಿಯಾಣ ಮತ್ತು ಕೊತ್ಲಾಪುರ ಗ್ರಾಮದ ಸೇತುವೆ ಕೂಡ ಜಲಾವೃತವಾಗಿ ಹೋಗಿದೆ. ಚಂದ್ರಪಳ್ಳಿ ಜಲಾಶಯದಿಂದ ನೀರು ಬಿಡುಗಡೆಯಾಗಿದೆ. ಮೈದುಂಬಿ ಹರಿತಾ ಇರುವಂಥದ್ದು ಮುಲ್ಲಾಮಾರಿ ನದಿ. ತೆಲಂಗಾಣದಲ್ಲಿ ಧಾರಾಕಾರವಾಗಿ ಕಳೆದ 2 ದಿನಗಳಿಂದಲೂ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಕಾಗಿಣಾ ನದಿ ಉಕ್ಕಿ ಹರಿತಾ ಇದೆ. ಸೊ ಮಳಖೇಡದ ಉತ್ತರಾದಿ ಮಠದ ಸದ್ಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಈಗ ಸಂಪೂರ್ಣವಾಗಿ ಉತ್ತರಾದಿ ಮಠದಲ್ಲಿರುವಂತಹ ಜಯತೀರ್ಥರ ಮೂಲ ವೃಂದಾವನ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಇಷ್ಟು ಜಲಾವೃತವಾದರೂ ಕೂಡ ಎಂದಿನಂತೆ ಜಯತೀರ್ಥರ ಮೂಲ ವೃಂದಾವನಕ್ಕೆ ಏನು ಪೂಜೆ ಸಲ್ಲಿಸಬೇಕು, ಅರ್ಚಕರು ತಮ್ಮ ಕೆಲಸಗಳನ್ನು ದಿನನಿತ್ಯದಂತೆ ಇವತ್ತು ಕೂಡ ಸುಮಾರು 10ರಿಂದ 12 ಅಡಿಯಷ್ಟು ನೀರು ಜಯತೀರ್ಥರ ಮೂಲ ವೃಂದಾವನದ ಸುತ್ತಲೂ ಕೂಡ ಬಂದರೂ ಕೂಡ ಏನಂದ್ರೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಜಯತೀರ್ಥರ ಮೂಲ ವೃಂದಾವನದ ಪಕ್ಕದಲ್ಲಿರುವಂತಹ ಕಾಗಿಣಾ ನದಿ ಈಗ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಉಕ್ಕಿ ಹರಿತಾ ಇರೋದು ಕಲಬುರಗಿಯ ಕಾಗಿಣಾ ನದಿ. ಈಗಾಗಲೇ ಏನಂದ್ರೆ ತೆಲಂಗಾಣ, ಬೀದರ್ ಮತ್ತು ಕಲಬುರಗಿಯಲ್ಲಿ ಧಾರಾಕಾರವಾಗಿ ಮಳೆ ಆದರೆ ಸಾಕು ಕಾಗಿಣಾ ನದಿ ಉಕ್ಕಿ ಹರಿಯುತ್ತೆ. ಪ್ರತಿ ಬಾರಿ ಕೂಡ ಉಕ್ಕಿ ಹರಿದಂತಹ ಸಂದರ್ಭದಲ್ಲಿ ಈ ಒಂದು ಜಯತೀರ್ಥರ ಮೂಲ ವೃಂದಾವನ ಏನಂದ್ರೆ ಇದೇ ರೀತಿಯಾಗಿ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಈಗಾಗಲೇ ಏನಂದ್ರೆ ಈ ಒಂದು ಜಯತೀರ್ಥರ ಮೂಲ ವೃಂದಾವನ ಮುಳುಗಡೆ ಆಗಬಾರ್ದು ಅಂತೇಳಿ ಸರ್ಕಾರ ಕೂಡ ಹಲವು ಒಂದು ಅನುದಾನಗಳನ್ನು ಕೊಟ್ಟು ತಡೆಗೋಡೆಗಳನ್ನು ನಿರ್ಮಿಸಿದ್ರು ಕೂಡ ಕಾಗಿಣಾ ನದಿ ಮಾತ್ರ ಉಕ್ಕಿ ಹರಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಇದರ ಪರಿಣಾಮವಾಗಿ ಈ ಒಂದು ಮಠದಲ್ಲಿರುವಂತಹ ಅರ್ಚಕರು ಏನಂದ್ರೆ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಈ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಏನಂದ್ರೆ ಜಯತೀರ್ಥರ ಮೂಲ ವೃಂದಾವನದ ಒಂದು ಪೂಜೆಯನ್ನು ಸಲ್ಲಿಸಿ ಅರ್ಚಕರು ಈಜಾಡಿಕೊಂಡು ಆ ಒಂದು ಜಯತೀರ್ಥರ ಮೂಲ ವೃಂದಾವನಕ್ಕೆ ತೆರಳಿದ್ದಾರೆ. ಅದಾದ ಬಳಿಕ ಏನಂದ್ರೆ ಈಜ್ಕೊಂಡೇ ಈ ಒಂದು ಹೊರಗಡೆ ಬರಬೇಕಾದಂತಹ ಪ್ರಸಂಗ ಎದುರಾಗಿದೆ. ಸುಮಾರು 10ರಿಂದ 12 ಅಡಿಗೂ ಏನಂದ್ರೆ ಹೆಚ್ಚಿನ ಪ್ರಮಾಣದ ನೀರು ಇಲ್ಲಿ ಸಂಗ್ರಹವಾಗಿದೆ. ಹೀಗಾಗಿ ಅರ್ಚಕರು ಆ ಒಂದು ನೀರಿನಲ್ಲಿ ಈಜ್ಕೊಂಡು ಬಂದು ಈ ಒಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಸೊ ಅರ್ಚಕರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಈಗ ಈ ಒಂದು ಮಠಕ್ಕೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಯಾವಾಗ, ವೃಂದಾವನ ಸಂಪೂರ್ಣವಾಗಿ ಜಲಾವೃತವಾಗಿದೆ ಯಾವಾಗ ಸರ್? ನಿನ್ನೆ ಮೊನ್ನೆ ಧಾರಾಕಾರವಾಗಿ ಮಳೆಯಾದದ್ದಕ್ಕಾಗಿ
ಇವತ್ತು ಬೆಳಗ್ಗೆ 4 ಗಂಟೆಗೆ ನಮ್ಮ ಅರ್ಚಕರಾದ ಬದರಿಯಾಚಾರ್ಯರು ನಿರ್ಮಾಲ್ಯ ಸೇವೆಗೆ ಹೋದಾಗ ನಿರ್ಮಾಲ್ಯ ಸೇವೆ ಮುಗಿದ ಮೇಲೆ 5:15ಗೆ ನೀರು ಒಳಗಡೆ ಬಂತು. ಆಮೇಲೆ ಅವರು ಬಂದು ನನಗೆ ಹೇಳಿದರು ಆಚಾರ್ಯ ಹೀಗಾಗಿದೆ ಅಂತ. ಆಮೇಲೆ 5:15ಗೆ ನಮ್ಮ ತಿರುಪತಿ ಆಚಾರ್ಯರು ಕೂಡ ಬಂದರು. ಅವರು ಕೂಡ ಬಂದು ಅನ್ನ ಪಾಯಸ ಮಾಡಿ ಬೇಗ 7:30 ಒಳಗಾಗಿ ಹಸ್ತೋದಕ ಮಾಡಿದ್ದೇವೆ. 7:30-8ಕ್ಕೆ ಹಸ್ತೋದಕ ಮಾಡಿ ಹೊರಗಡೆ ಬಂದ ಮೇಲೆ ಪೂರ್ಣ ವೃಂದಾವನ ಮುಳುಗಿತು. ಆದರೆ ಹಸ್ತೋದಕ ಮಾಡುವಾಗ ಮಾತ್ರ ಅರ್ಧ ವೃಂದಾವನ ಮುಳುಗಿತ್ತು. ಅಕ್ಷಂತಿ ಅಂಗಾರ ಹಚ್ಚಲಿಕ್ಕೆ ಬರ್ತಾ ಇತ್ತು ಅಂಥೇಳಿ ಅಭಿಷೇಕವನ್ನು ಮಾಡಿ ಪಂಚಾಮೃತ ಮಾಡಿ ಆಮೇಲೆ ಅಲಂಕಾರಗಳನ್ನು ಮಾಡಿ ಹಸ್ತೋದಕ ತೋರಿಸಿ ಬಂದೇವೆ. ಆಮೇಲೆ 8:30 ಗಂಟೆಗೆ ವೃಂದಾವನ ಪೂರ್ಣ ಮುಳುಗ್ತು. ಈಗ ಆ ವೃಂದಾವನ ಮೇಲೆ 6 ಅಡಿ ನೀರು ಇದೆ. ಆದರೂ ಕೂಡ ಗೌರ್ಮೆಂಟ್ ಅನೇಕ ರೀತಿಯ ಅನುದಾನವನ್ನು ಕೊಟ್ಟು ಗೋಡೆಯೆಲ್ಲ ಕಟ್ಟಿದರೂ ಕೂಡ ಅದರ ಮೇಲೆ ನೀರು ಬಂದಿದೆ. ಆದ್ದರಿಂದ ಈ ಥರದ ಪ್ರವಾಹ ಪ್ರತಿ ವರ್ಷವೂ ಕೂಡ ಇಲ್ಲಿ ಬರ್ತಕ್ಕಂಥದ್ದೇ ಆಗಿದೆ. ಕೆಲವು ಸಲ 5-6 ಸಲ ಬಂದು ಹೋಗ್ತದೆ. ಈ ಸಲ ಇಷ್ಟು ದಿನ ಆದಮೇಲೆ ಇವತ್ತು ಮೊದಲು ಬಾರಿ ಇಷ್ಟು ನೀರು ಬಂದದ್ದು. ಆದರೂ ಇನ್ನೂ ನೀರು ಬರ್ತಾ ಇದೆ ಅಂತ ಪ್ರಮುಖವಾಗಿ ಜಿಲ್ಲಾಡಳಿತ ಕೂಡ ಎಚ್ಚರಿಕೆ ಕೊಟ್ಟಿದೆ, ಆರೆಂಜ್ ಅಲರ್ಟ್ ಅಂತ. ಸೊ ಮತ್ತಷ್ಟು ಮಳೆ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಮತ್ತಷ್ಟು ಕಾಗಿಣ ನದಿಯಲ್ಲಿ ಮತ್ತೆ ಅಪಾಯದ ಮಟ್ಟ ಮೀರಿ ಹರಿಯುವಂತ ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ಇನ್ನಷ್ಟು ಪ್ರಮಾಣ ಹೆಚ್ಚಿಗೆ ಆಗುತ್ತಾ ಹೇಗೆ? ಇನ್ನೂ ಇದು ಹೆಚ್ಚಾಗಬಹುದು. ಆದರೆ ಈ ಥರ ಮಳೆ ಮತ್ತೆ ಬಂದರೆ ಹೆಚ್ಚಾಗ್ತಂತ ಅನಿಸ್ತದೆ. ಬಿಟ್ಟು ನೀರು ಎಷ್ಟೇ ಬಂದರೂ ಇನ್ನೊಂದು 5-6 ಅಡಿ ನೀರು ಬರ್ಬೋದು ಅಂತ ಅನಿಸ್ತದೆ. ಆದರೂ ನಾವು ಮಠದ ಮಹಾಸ್ವಾಮಿ ಗುರುಗಳ ಆಜ್ಞಾನು ಪ್ರಕಾರ, ಸತ್ಯಾತ್ಮ ತೀರ್ಥರ ಆಜ್ಞಾನು ಪ್ರಕಾರ ಎಲ್ಲ ಮಠದ ಸಾಮಾನುಗಳನ್ನಾಗಲಿ, ಕಿರಾಣಿ ಸಾಮಾನುಗಳಾಗಲಿ, ಬೆಳ್ಳಿ ಬಂಗಾರ ಸಾಮಾನುಗಳಾಗಲಿ, ಆನೆ ಕುದುರೆಗಳಾಗಲಿ, ಆಕಳುಗಳಾಗಲಿ ಎಲ್ಲವೂ ಕೂಡ ಮೇಲ್ಗಡೆ ಇನ್ನೂ 10-15 ಅಡಿ ನೀರು ಬಂದರೂ ನಮಗೆ ಅಪಾಯ ಇಲ್ಲದೇ ಇದ್ದಂತೆ ನಾವು ಅಷ್ಟು ವ್ಯವಸ್ಥೆಯನ್ನು ಮಠದಲ್ಲಿ ಮಾಡ್ಕೊಂಡಿದ್ದೇವೆ. ಹಿಂದೆ ಯಾವಾಗದು ಸಂಪೂರ್ಣವಾಗಿ ಇಡೀ ಮಠ ಮುಳುಗಡೆ ಆಗಿದೆ? 1920ನೇ ಇಸವಿಯಲ್ಲಿ ತುಂಬ ಮಠ ಮುಳುಗಿ ನಮ್ಮ ಈ ವೃಂದಾವನದ ಮೇಲಿನ ಸೇಪ್ ಏನಿದೆ ಅದು ಯಾವುದೂ ಕಾಣಿಸ್ತಿದ್ದಿಲ್ಲ, ಅಷ್ಟು ನೀರು ಬಂದಿತ್ತು. ಹೀಗಾಗಿ ಆ ವೇಳೆಕ್ಕೂ ಕೂಡ ನಾವು ಎಲ್ಲ ಜಾನುವಾರುಗಳನ್ನು ಮೇಲೆ ತೊಗೊಂಡು ಹೋಗಿ ಫಸ್ಟ್ ಫ್ಲೋರಲ್ಲಿ 9 ದಿನ ನಾವು ಅಲ್ಲೇ ಇದ್ದೆವು. ಆ ಸಂದರ್ಭದೊಳಗೂ ಕೂಡ ನಮಗೆ ಯಾವ ಥರದ ತೊಂದರೆಯೂ ಆಗಿಲ್ಲ. ಒಂದು ವೇಳೆ ಮತ್ತಷ್ಟು ನೀರು ಹೆಚ್ಚಾದ್ರೆ ಮತ್ತೆ ಪೂಜೆ ಹೆಂಗೆ ಮಾಡ್ತೀರಾ? ಆಗ ವೃಂದಾವನ ಪೂಜೆ ಇಲ್ಲದೆ ಇದ್ದಂದ್ರೆ ಯಾರಿಗೂ ಮಠದಲ್ಲಿರೋರು ಊಟ ಇರೋದಿಲ್ಲ. ಯಾರಿಗೂ ಕೇವಲ ಬರೀ ಫರಾಳವನ್ನು ಮಾಡಿ ಹಾಲು ಹಣ್ಣು ತಿಂದು ಮಾತ್ರ ಕೊಡ್ತೇವೆ. ಅಷ್ಟಕ್ಕೇನು ಬೇಕೋ 10-15 ದಿನಗಳಿಗೆ ಬೇಕಾದ ಆಹಾರ ಧಾನ್ಯಗಳನ್ನು ಕೂಡ ನಾವು ಇಟ್ಕೊಂಡಿರ್ತೇವೆ. ಇದು ಏನಂದ್ರೆ ಮಠದ ಆಚಾರ್ಯರು ಹೇಳ್ತಾ ಇರುವಂತಹ ಮಾತು. ಈಗಾಗಲೇ ಸುಮಾರು 6 ಅಡಿಗೂ ಹೆಚ್ಚು ನೀರು ಅಂದರೆ ಈಗಾಗಲೇ ವೃಂದಾವನದ ಸುತ್ತಲೂ ಕೂಡ ಈಗಾಗಲೇ ಬಂದಿದೆ. ಒಂದು ಮತ್ತಷ್ಟು ಮಳೆ ಹೆಚ್ಚಾಗಿದ್ದೇ ಆದರೆ ಮತ್ತಷ್ಟು ನೀರು ಏರುವಂತಹ ಎಲ್ಲ ಚಾನ್ಸಸ್ ಇದೆ. ಆ ಒಂದು ಸಂದರ್ಭದಲ್ಲಿ ಏನಂದ್ರೆ ಮಠದ ಪೂಜೆ ಪುನಸ್ಕಾರವನ್ನು ಮಳೆಯ ನೀರು ತಗ್ಗುವವರೆಗೂ ಕೂಡ ನಿಲ್ಲಿಸಲಾಗುವುದು ಅಂತೇಳಿ ಮಠದ ಆಚಾರ್ಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಸೊ ಇದು ಉತ್ತರಾದಿ ಮಠ ಪರಿಸ್ಥಿತಿ. ಇನ್ನೂ ಕೂಡ ಮಳೆ ಹೆಚ್ಚಾದರೆ ಅಲ್ಲಿ ಇನ್ನೊಂದಿಷ್ಟು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ಅವರು ಕೂಡ ಸಿದ್ಧರಾಗಿದ್ದಾರೆ, ತಯಾರಿ ಕೂಡ ಮಾಡಿಕೊಂಡಿದ್ದಾರೆ.